ಹಲೋ ಯಾಕ್ರಿ 6 ವರ್ಷ ಸಂಕ್ಷಿಪ್ತದೊಳಗ ನಡ್ಕೋದ್ ಹೋತು. ಆದ್ರೆ ಇಲ್ಲೇನು ವ್ಯಕ್ತಿಪ್ಪ ಅಂತಲ್ಲ ದೊಡ್ಡ ಪ್ರಮಾಣದೊಳಗ ಅವಾಗ ಮೊಟ್ಟ ಮೊದಲು 3 ವರ್ಷಗಳ ಪರ್ಯಂತರವಾಗಿ ಪ್ರತಿ ಸಂಭಾವನೆ ಬಂದು ಪ್ರವಚನ ಹೇಳಿದಾರ. ಆದ್ರೆ ಎಲ್ಲಾ ಸಂಪತ್ತು ಹೆಂಗದಾರು ಅಂತಂದ್ರೆ ಬಾಳ ಊರೊಳಗೆ ಖಾಲಿ ಕೈಲಿ ಬಂದು ಪ್ರಸಾದ ಮಾಡಿ ಜಾತ್ರೆ ಮಾಡಿ ಹೋಗೋದಾರ. ಆದ್ರೆ ಜೋಡಟ್ಟಿ ಗ್ರಾಮದೊಳಗ ಎಂತ ಸದ್ಭಕ್ತರು ಅಂತಂದ್ರೆ ತಲೆ ಮ್ಯಾಲ ಬುದ್ಧಿ ಕಟ್ಕೊಂಡು ಬಂದು ಪ್ರಸಾದ ತಂದು ಪ್ರಸಾದ ಮಾಡಿ ಹೋಗುವಂತ ಸದ್ಭಕ್ತರು ನಮ್ಮ ಜೋಡಟ್ಟಿ ಗ್ರಾಮದೊಳಗ. ನಂದು ಒಂದು ಆಸೆ ಐತಿ, ಏನಂತಂದ್ರ ಈ ಊರಿನ ಮೇಲೆ ಹಕ್ಕೈತಿ. ಹೆಂಗ್ರಿ? ಯಾಕಂದ್ರೆ ಪ್ರಾರಂಭದಿಂದ ಏನು ವಿಶೇಷವಾಗಿ ನಡೆದಿಲ್ಲ, ಅಲ್ಲಿಂದ 3 ವರ್ಷ ಸತತವಾಗಿ ನಡೆದಾಗ ಈ ಕಾರಿನ ನಿಲ್ಸ್ಯಾರ. ಈ ಕಾರಿನೊಳಗೆ ಈ ಜೋಡಟ್ಟಿ ಗ್ರಾಮದವರು ಹಕ್ಕೈತಿದ. ಏನ್ ಹಕ್ಕೈತ್ರಿ? ಅವರು 12,000 ರೂಪಾಯಿ ಕೊಟ್ಟಾರ ಕೂರಿಸಿ ಈ ಕಾರ್ಗಳಿಗೆ. ಮತ್ ಏನ್ರಿ ಮತ್ತ 12,000 ರೂಪಾಯಿ ನಮ್ಮದು 2 ಗಾಲಿ ನಮ್ಮದು ತೆಗೆದು ಬಿಚ್ಚಿಕೊಂಡು ಇಟ್ಕೊಂಡಿರುವತ್ತ. 12,000 ರೂಪಾಯಿ ಸಹಾಯ ಮಾಡಿದಂತ ಪುಣ್ಯಾತ್ಮರು ಕೊಟ್ಟವ್ರು ಮರಿಬೇಕಂತ, ಇಸ್ಕೊಂಡವ್ರು ನೆನಪಿಟ್ಟುಕೊಡ್ಬೇಕ. ಯಾವಾಗಲೂ ಪದ್ಧತಿ. ಇವತ್ತೇನು ದಾಸೋಹ ಮಾಡಿದಾರ ಮರಿಬೇಕಂತ, ಪ್ರಸಾದ ಮಾಡಿದವ್ರು ಇವತ್ತು ಯಾರ್ಯಾರು ಮಾಡಿಸ್ರು ಅನ್ನೋದನ್ನ ಮನೆಗೆ ಹೋಗುತ್ತಾನ ನೆನಪಿಟ್ಕೊಳ್ಬೇಕಂತ ನೀವು. ಹೌದೇನು? ಆದ್ರೆ ಕೊಟ್ಟವ್ರು ಮರಿಬೇಕು. ಕೊಟ್ಟವ್ರ ಮೇಲೆ ಕಸ್ಬೇಕು ಇಟ್ಕೊಂಡ್ರು ಅಂದ್ರೆ ಕೊಟ್ಟದ್ದೆಲ್ಲ ವ್ಯರ್ಥ ಆಗ್ತೈತಿ. ದಾಸೋಹಕ್ಕೆ ಕೊಟ್ಟದ್ದು, ದಾನ ಕೊಟ್ಟದ್ದು ಕೊಟ್ಟು ಮರಿಬೇಕಂತ. ಯಾಕಂದ್ರೆ ಮಹಾಭಾರತದೊಳಗೆ ಕರ್ಣ ಕ್ಷೌರ ಮಾಡಿಸ್ಕೊಳಕತ್ತಿದ್ದ. ಕ್ಷೌರ ಮಾಡಿಸ್ಕೊಳ್ಳುವಂತ ಸಂದರ್ಭದೊಳಗೆ ಒಬ್ಬ ಬಡ ಬ್ರಾಹ್ಮಣ ಬಂದ ಕೇಳ್ತಾನೆ, ಯಪ್ಪ ನನ್ನ ಮಗಳ ಮದುವೆ ಮಾಡೋದೈತಿ, ಅದಕ್ಕಾಗಿ ನನಗೇನಾದ್ರೂ ಒಂದಿಟ್ಟು ಸಹಾಯ ಮಾಡ್ರಿ ಅಂತ ಕೇಳಿದಂತ ಸಂದರ್ಭದೊಳಗೆ ಕಟಿಂಗ್ ಮಾಡಿಸ್ಕೊಳಕ್ ಅಲ್ಲಿ ದಾಡಿ ಮಾಡಿಸ್ಕೊಳಕ್ ಬಟ್ಲ ಇಟ್ಟಿರ್ತಾರಲ್ಲ, ಮನೆ 2 ಸಾವಿರ ಬಟ್ಲ